ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಹೊಸ ಆರ್ಥಿಕ ವರ್ಷದಿಂದ ಆಗ್ತಿರುವಂತಹ ಒಂದಷ್ಟು ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸರ್ಕಾರ ಹಲವಾರು ಬದಲಾವಣೆಗಳನ್ನ ಈ ಹಿಂದೆ ಅನೌನ್ಸ್ ಮಾಡಿತ್ತು. ಅದು ಈಗ ಜಾರಿಗೆ ಬರ್ತಾ ಇದೆ. ಅಂದ್ರೆ ನಾಳೆಯಿಂದ ಹೊಸ ನೀತಿಗಳು ಜಾರಿಗೆ ಬರ್ತಾ ಇದೆ. ಅವುಗಳನ್ನ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ತಿದೆ ಸರ್ಕಾರ, ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾದ್ರೆ ನಾಳೆ ಏಪ್ರಿಲ್ 1 ಹೊಸ ಆರ್ಥಿಕ ವರ್ಷ ಶುರುವಾಗ್ತಾ ಇದೆ. 2026-27. ನಾಳೆಯಿಂದ ಹಲವಾರು ಬದಲಾವಣೆಗಳಾಗ್ತಾ ಇದೆ. ಸರ್ಕಾರ ಏನೆಲ್ಲ ಅನೌನ್ಸ್ಮೆಂಟ್ ಮಾಡಿತ್ತು ಅದೆಲ್ಲವೂ ಕೂಡ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಗಾದ್ರೆ ಏನೆಲ್ಲ ಇಂಪಾರ್ಟೆಂಟ್ ಆಗಿರುವಂತ ಚೇಂಜಸ್ ಆಗ್ತಾ ಇದೆ. ಹಾಗೆ ಕೆಲವು ಬ್ಯಾಂಕ್ಗಳು ಕೂಡ ಕ್ರೆಡಿಟ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ, ATM ಗೆ ಸಂಬಂಧಪಟ್ಟಂತೆ ಹಲವಾರು ಬದಲಾವಣೆಗಳನ್ನ ಮಾಡಿದವೆ. ಅವುಗಳು ಕೂಡ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಲೇ ಮೊದಲಿಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನಿದೆ, ಅಂದ್ರೆ ಇಷ್ಟು ದಿನ 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಅದನ್ನ ರೀಪ್ಲೇಸ್ ಮಾಡ್ತಿದ್ದಾರೆ. 2025 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ಹೊಸದಾಗಿ ಬದಲಾವಣೆಗಳನ್ನ ಮಾಡಿ ಸರ್ಕಾರ ತಂತು. ಅದು ಈ ಆರ್ಥಿಕ ವರ್ಷದಿಂದ ಶುರುವಾಗ್ತಾ ಇದೆ. ಹೊಸ ಇನ್ಕಮ್ ಆಕ್ಟ್ ಬರ್ತಾ ಇದೆ, ಹಳೇದನ್ನ ರೀಪ್ಲೇಸ್ ಮಾಡ್ತಾ ಇದೆ. ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಇನ್ಕಮ್ ಸ್ಲಾಬ್ಸ್ ಅಲ್ಲಿ ಬದಲಾವಣೆಗಳಾಗಿದೆ, ಮಾಡರ್ನೈಸ್ ಮಾಡಿದ್ದಾರೆ. ಯಾಕಂದ್ರೆ 1961 ಅಂದ್ರೆ ಎಷ್ಟೆಲ್ಲ ಬದಲಾವಣೆಗಳಾಗಿರಕ್ಕೆ ಸಾಧ್ಯ ಇದೆ ಹೇಳಿ ಹೊಸದ್ರಲ್ಲಿ. ಹಾಗಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ. ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಗೆ ಟ್ಯಾಕ್ಸ್ ಇಯರ್ ಅಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. ಈ ಹಿಂದೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಅಸೆಸ್ಮೆಂಟ್ ಇಯರ್ ಹಾಗೂ ಫೈನಾನ್ಷಿಯಲ್ ಇಯರ್ ಅಂತ ಎರಡು ಇರ್ತಾ ಇತ್ತು. ಇದು ಯಾವ್ದನ್ನ ಅಸೆಸ್ಮೆಂಟ್ ಇಯರ್ ಅಂತ ತಗೋಬೇಕು, ಯಾವ್ದನ್ನ ಫೈನಾನ್ಷಿಯಲ್ ಇಯರ್ ಅಂತ ತಗೊಳ್ಬೇಕು ಅಂತ ಕನ್ಫ್ಯೂಷನ್ ಆಗ್ತಾ ಇತ್ತು. ಈಗ ಆ ಕನ್ಫ್ಯೂಷನ್ ಅನ್ನ ಹೋಗ್ಲಾಡಿಸ್ಲಿಕ್ಕೆ ಹೊಸ ಟ್ಯಾಕ್ಸ್ ಲಾ ನಲ್ಲಿ ಜಸ್ಟ್ ಟ್ಯಾಕ್ಸ್ ಇಯರ್ ಅಂತ ಮಾಡಿದ್ದಾರೆ. ನೋ ಕನ್ಫ್ಯೂಷನ್ಸ್, ಜಸ್ಟ್ ಟ್ಯಾಕ್ಸ್ ಇಯರ್ ಅಂತ ಇರುತ್ತೆ ಅಷ್ಟೇ. ಅದೊಂದು ಬದಲಾವಣೆ ಆಗ್ತಾ ಇದೆ. ಇನ್ನು ಹೌಸ್ ರೆಂಟ್ ಅಲೋಯನ್ಸಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಅಂದ್ರೆ ಹೌಸ್ ರೆಂಟ್ ಅಲೋಯನ್ಸ್ ಅನ್ನ ತಗೊಳ್ಳೋಂತವ್ರು ಮನೆಯ ಓನರ್ ಏನಿರ್ತಾರೆ, ಲ್ಯಾಂಡ್ ಲಾರ್ಡ್, ಅವರ ಪಾನ್ ಅಂಡ್ ಪ್ರೂಫ್ ಆಫ್ ರೆಂಟ್ ಪೇಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗಿದೆ. ಈ ಹಿಂದೆ ಇಲ್ಲಿ ಒಂದಷ್ಟು ಲೂಪ್ಹೋಲ್ಸ್ ಇತ್ತು, ಕಂಪಲ್ಸರಿ ಏನಿರ್ತಾ ಇರಲಿಲ್ಲ. ಇಲ್ಲಿ ಬದಲಾವಣೆಗಳನ್ನ ಅನೌನ್ಸ್ ಮಾಡಿದೆ ಸರ್ಕಾರ. It is mandatory to disclose landlord's details including PAN and the rent paid when claiming HRA. HRA ಕ್ಲೈಮ್ ಮಾಡಬೇಕು ಅಂದ್ರೆ ಇದನ್ನ ಕಂಪಲ್ಸರಿ ಆಗಿ ಕೊಡಬೇಕಾಗುತ್ತೆ. ಇನ್ನು HRA ಮೆಟ್ರೋ ಸಿಟೀಸ್ ಅನ್ನ ಎಕ್ಸ್ಪಾನ್ಷನ್ ಮಾಡಿದ್ದಾರೆ. ಬೇರೆ ಬೇರೆ ಸಿಟೀಸ್ಗೆ ಈ ಮುಂಚೆ ಕೆಲವೊಂದು ಸಿಟೀಸ್ ಮಾತ್ರ ಮೆಟ್ರೋ ಸಿಟೀಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಈಗ ಬೇರೆ ಬೇರೆ ಇನ್ನು ಹಲವು ಸಿಟೀಸ್ ಅನ್ನ ಮೆಟ್ರೋಗೆ ಲಿಸ್ಟ್ ಮಾಡಿದ್ದಾರೆ. ಅದು ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ ಯಾವೆಲ್ಲ ಮೆಟ್ರೋ ಸಿಟೀಸ್ ಅಂತ, ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಬೆಂಗಳೂರು ಮೆಟ್ರೋ ಸಿಟಿ ಅಂದ ತಕ್ಷಣ ಮೆಟ್ರೋ ಅಲ್ಲಿ ಇರೋದಿಲ್ಲ ಮೆಟ್ರೋ ಸಿಟಿ ಅಂತ ಅನ್ಕೋಬೇಡಿ. ಟೈರ್ 1 ಸಿಟೀಸ್ ಅನ್ನ ಮೆಟ್ರೋ ಸಿಟೀಸ್ ಅಂತಾರೆ. ಇಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. ಅಂದ್ರೆ ಇನ್ನೊಂದಷ್ಟು ನಗರಗಳನ್ನ ಸೇರಿಸಿದ್ದಾರೆ ಮೆಟ್ರೋ ಸಿಟೀಸ್ ಲಿಸ್ಟ್ ಗೆ. ಇನ್ನು ಮೀಲ್ ಕಾರ್ಡ್ಸ್ ಎಕ್ಸೆಂಪ್ಷನ್ ಇನ್ಕ್ರೀಸ್ ಮಾಡಿದ್ದಾರೆ. ಈ ಹಿಂದೆ ಜಸ್ಟ್ 50 ರೂಪಾಯಿ ಮಾತ್ರ ಇತ್ತು ಪರ್ ಮೀಲ್, ಅದನ್ನ 200 ರೂಪಾಯಿಗೆ ಮಾಡಿದ್ದಾರೆ. ಅಂದ್ರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಊಟ ಕೊಡ್ತಾರಲ್ಲ, 200 ಪರ್ ಮೀಲ್ ವರೆಗೂ ಟ್ಯಾಕ್ಸ್ ಫ್ರೀ ಇರುತ್ತೆ. ಈ ಒಂದು ಬದಲಾವಣೆ ಆಗಿದೆ. ಇನ್ನು ಗಿಫ್ಟ್ ಅಂಡ್ ಫೆಸ್ಟಿವಲ್ ವೋಚರ್ಸ್ ಅಲ್ಲೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಟ್ಯಾಕ್ಸ್ ಫ್ರೀ ಆನ್ಯುಯಲ್ ಎಕ್ಸೆಂಪ್ಷನ್ ಫಾರ್ ಕಾರ್ಪೊರೇಟ್ ಗಿಫ್ಟ್ ಕಾರ್ಡ್ಸ್, ವೋಚರ್ಸ್ ಆರ್ ಕೂಪನ್ಸ್ ಹ್ಯಾವ್ ಇನ್ಕ್ರೀಸ್ಡ್ 5,000 to 15,000 ಪರ್ ಎಂಪ್ಲಾಯಿ. 5,000 ಇದ್ದನ್ನ 15,000 ವರೆಗೂ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಇವೆಲ್ಲ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಸಿಗುತ್ತವೆ, ಅಲ್ಲಿ ಸಿಗುವಂತವರಿಗೆ ಅನುಕೂಲ ಆಗುತ್ತೆ ಇದರಲ್ಲಿ. ಇನ್ನು ಚಿಲ್ಡ್ರನ್ ಅಲಯನ್ಸಸ್, ಮುಂಚೆ ಪರ್ ಮಂತ್ 100 ರೂಪೀಸ್ ಇತ್ತು ಚಿಲ್ಡ್ರನ್ಸ್ ಎಜುಕೇಶನ್ ಅಲಯನ್ಸಸ್. ಈಗ ಅದನ್ನ 3,000 ಪರ್ ಮಂತ್ ಮಾಡಿದ್ದಾರೆ. ಹಾಗೆ ಹಾಸ್ಟೆಲ್ ಅಲಯನ್ಸಸ್ ಅನ್ನ 300 ರೂಪಾಯಿ ಪರ್ ಮಂತ್ ಇದ್ದದನ್ನ 9,000 ಪರ್ ಮಂತ್ ಮಾಡಿದ್ದಾರೆ. ಇಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ. ಇನ್ನು ಕಂಪನಿ ವೆಹಿಕಲ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಫಾರ್ ಕಾರ್ಸ್ ವಿತ್ ಎಂಜಿನ್ಸ್ ಅಪ್ ಟು 1.6 ಲೀಟರ್ಸ್ ದ ಪರ್ಸಿಕ್ವೈಟ್ ವ್ಯಾಲ್ಯೂ 8,000 ಪರ್ ಮಂತ್. ವೈಲ್ ಲಾರ್ಜರ್ ವೆಹಿಕಲ್ಸ್ ವಿತ್ ಎಂಜಿನ್ಸ್ 1.6 ಲೀಟರ್ಸ್ ಅಬೌವ್ ಹ್ಯಾವ್ ಪರ್ಸಿಕ್ವೈಟ್ ವ್ಯಾಲ್ಯೂಯೇಷನ್ ಆಫ್ 10,000 ಪರ್ ಮಂತ್. ಇನ್ ಕೇಸ್ ಡ್ರೈವರ್ ಏನಾದ್ರು ಕೊಟ್ಟಿದೆ, ಡ್ರೈವರ್ ಸರ್ವಿಸಸ್ ಹಸ್ ಬಿನ್ ಇನ್ಕ್ರೀಸ್ಡ್ ಟು 3,000 ಪರ್ ಮಂತ್. ಇಷ್ಟಕ್ಕೆಲ್ಲ ಟ್ಯಾಕ್ಸ್ ಫ್ರೀ ಇರುತ್ತೆ, ಅದ್ರ ಮೇಲಿದ್ರೆ ಟ್ಯಾಕ್ಸ್ ಇರುತ್ತೆ. ಇನ್ನು ಪಾನ್ ಕಾರ್ಡ್ ರೂಲ್ ಕೂಡ ಚೇಂಜಸ್ ಆಗ್ತಾ ಇದೆ. ಈ ಮುಂಚೆ ಅಂದ್ರೆ ಇಷ್ಟು ದಿನ ಆಧಾರ್ ಒಂದು ಕೊಟ್ರೆ ಸಾಕಾಗಿತ್ತು, ಪಾನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಬಟ್ ಈಗ ಬೇರೆ ಬೇರೆ ಪ್ರೂಫ್ ಅನ್ನ ಕೊಡಬೇಕಾಗುತ್ತೆ. ಆಧಾರ್ ಜೊತೆಗೆ, ಆಧಾರ್ ಕಂಪಲ್ಸರಿ ಇರುತ್ತೆ, ಬಟ್ ಆಧಾರ್ ಜೊತೆ ಬೇರೆ ಪ್ರೂಫ್ ಅನ್ನು ಕೂಡ ಕೊಡಬೇಕಾಗುತ್ತೆ. ನೋಡಬಹುದು, ಫಾರ್ಮ್ 93 ಫಾರ್ ಇಂಡಿವಿಜುವಲ್,
94 ಫಾರ್ ಕಂಪನೀಸ್, 95 ಫಾರ್ ಫಾರಿನ್ ಇಂಡಿವಿಜುವಲ್ಸ್ ಅಂಡ್ 96 ಫಾರ್ ಫಾರಿನ್ ಎಂಟಿಟೀಸ್. ಫಾರ್ಮ್ ನಂಬರ್ಸ್ ಇಲ್ಲಿದೆ, ಅವುಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ಪೆಸಿಫಿಕ್ ಕ್ಯಾಟಗರಿಯಲ್ಲಿ. ಜೊತೆಗೆ ಐ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಗೆ ಕಂಪಲ್ಸರಿ ಪಾನ್ ಇರಲೇಬೇಕು. ಈ ಹಿಂದಿನಿಂದನೂ ಕೂಡ ಅದಿತ್ತು. ಜೊತೆಗೆ ವೆಹಿಕಲ್ ಪರ್ಚೇಸಸ್ 5 lakh ಗಿಂತ ಜಾಸ್ತಿ, ಹಾಗೆ ಹೋಟೆಲ್ ಆರ್ ಇವೆಂಟ್ ಪೇಮೆಂಟ್ 1 lakh ಗಿಂತ ಜಾಸ್ತಿ, ಇಮೂವಬಲ್ ಪ್ರಾಪರ್ಟಿ ಪರ್ಚೇಸಸ್ ಓವರ್ 20 lakh, ಇದಕ್ಕೆಲ್ಲಾನು ಕೂಡ ಕಂಪಲ್ಸರಿ ಪಾನ್ ಮ್ಯಾಂಡೇಟರಿ ಮಾಡಿದ್ದಾರೆ. ಇನ್ನು ಶೇರ್ ಬೈಬ್ಯಾಕ್ಸ್ ಕೂಡ ಈಗ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಡ್ ಆಗ್ತಾ ಇದೆ. ಲಾಸ್ಟ್ ಬಜೆಟ್ ಅಲ್ಲೇ ಅನೌನ್ಸ್ ಮಾಡಿದ್ರು, ಆಗ ಹಲವು ಸುದ್ದಿಗಳನ್ನ ನಾವು ನೋಡಿದ್ವಿ, ನಾನು ಕೂಡ ಕವರ್ ಮಾಡಿದ್ದೆ. ಇನ್ನು ಮುಂದೆ ಕಂಪನಿಗಳಿಗೆ ಬೈಬ್ಯಾಕ್ ಏನ್ ಮಾಡ್ತಾರೆ ಅವರುಗಳಿಗೆ ಅಟ್ರಾಕ್ಟ್ ಆಗಿ ಕಾಣೋದಿಲ್ಲ. ಮೇ ಬಿ ಇನ್ ಮುಂದೆ ಬೈಬ್ಯಾಕ್ ಗಳು ಕಡಿಮೆ ಆಗ್ಬೋದು ಕಂಪನಿಗಳಿಂದ, ಅದ್ರ ಬದಲಿಗೆ ಡಿವಿಡೆಂಡ್ ಕೊಡೋದು ಜಾಸ್ತಿ ಆಗ್ಬೋದು ಅಂತ. ಯಾಕಂದ್ರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರೋದ್ರಿಂದ ಅಟ್ರಾಕ್ಟಿವ್ ಆಗೋದಿಲ್ಲ ಕಂಪನಿಗಳಿಗೆ. ಇನ್ನು STT ಯಲ್ಲಿ ಬದಲಾವಣೆಯನ್ನ ಮಾಡಿದ್ರು ಬಜೆಟ್ ಅಲ್ಲಿ, ಅದು ಕೂಡ ಜಾರಿಗೆ ಬರ್ತಾ ಇದೆ. ಫ್ಯೂಚರ್ಸ್ 0.02 ಇದ್ದು 0.05 ಮಾಡಿದ್ರು, ಹಾಗೆ ಆಪ್ಷನ್ಸ್ ಅಲ್ಲಿ 0.1 ಇದ್ದು 0.15 ಮಾಡಿದ್ರು. STT ಹೈಕ್ ಆಗ್ತಾ ಇದೆ, ನಾಳೆಯಿಂದ ಇದು ಕೂಡ ಜಾರಿಗೆ ಬರ್ತಾ ಇದೆ. ಟ್ರೇಡರ್ಸ್ ಗಮನದಲ್ಲಿ ಇಟ್ಕೊಳ್ಬೇಕು ಇದನ್ನ. ಇನ್ನು SGBs ಅಲ್ಲಿ ಒಂದಷ್ಟು ಬದಲಾವಣೆ ಇದೆ ನೋಡಬಹುದು. ಟ್ಯಾಕ್ಸ್ ಎಕ್ಸಂಪ್ಷನ್ ಆನ್ ರಿಡೆಂಪ್ಷನ್ ಆಫ್ SGBs ನೌ ಅಪ್ಲೈಸ್ ಓನ್ಲಿ ಟು ಬಾಂಡ್ಸ್ ಪರ್ಚೇಸ್ಡ್ ಅಟ್ ದ ಒರಿಜಿನಲ್ ಇಶ್ಯೂ. ಅಂದ್ರೆ SGB ಇಶ್ಯೂ ಮಾಡಿದಾಗ ಯಾರು ತಗೊಂಡಿದ್ರು ಅವ್ರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಆದ್ರೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನಾದ್ರು ನೀವು ತಗೊಂಡಿದ್ರೆ ಅದಕ್ಕೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಡ್ ಆಗುತ್ತೆ. ತುಂಬಾ ಜನ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ತಗೊಂಡಿರೋರು ಇರ್ತೀರಿ, ನಿಮಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಡ್ ಆಗುತ್ತೆ SGBs ಕೂಡ. ಬಟ್ ಯಾರು RBI SGB ತಂದಾಗ ತಗೊಂಡಿರ್ತಾರೆ, ಒರಿಜಿನಲ್ ಇಶ್ಯೂ ಯಾರು ಬೈ ಮಾಡ್ತಿರ್ತಾರೆ ಅವ್ರಗಳಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇರುತ್ತೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ತಗೊಂಡವರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗೋದಿಲ್ಲ, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ನು ಡಿವಿಡೆಂಡ್ ಅಂಡ್ ಮ್ಯೂಚುವಲ್ ಫಂಡ್ ವಿಚಾರಕ್ಕೆ ಬಂದ್ರೆ, ಡಿವಿಡೆಂಡ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಯಾವುದೇ ರೀತಿಯ ಡಿಡಕ್ಷನ್ ಇಲ್ಲ. ಅದಂದ್ರೆ ಸಾಲ ಇರ್ಲಿ ಇಲ್ಲದೆ ಇರ್ಲಿ ಎನಿ ಡಿಡಕ್ಷನ್ ಇರೋದಿಲ್ಲ. ಎಸ್ಪೆಷಲಿ ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ ಗೆ ಸಂಬಂಧಪಟ್ಟಂತೆ ಈ ಒಂದು ಬದಲಾವಣೆ ಕೂಡ ಆಗ್ತಾ ಇದೆ. ಇನ್ನು ಸಿಂಗಲ್ ಡಿಕ್ಲರೇಷನ್ ಫಾರ್ ನಾನ್ ಡಿಡಕ್ಷನ್. Investors can now submit a single declaration for non-deduction of tax across all mutual fund units, dividends and bonds. ಅಂದ್ರೆ ಒಂದೇ ಒಂದು ಡಿಕ್ಲರೇಷನ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡೋ ಮೂಲಕ ಈ ಎಲ್ಲವನ್ನು ಕೂಡ ಮಾಡಬಹುದಾಗಿರುತ್ತೆ. ಅಂದ್ರೆ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಆಗಬಹುದು, ಡಿವಿಡೆಂಡ್ಸ್, ಬಾಂಡ್ಸ್ ಎಲ್ಲದರಲ್ಲೂ ನಾನ್ ಡಿಡಕ್ಷನ್ ಆಫ್ ಟ್ಯಾಕ್ಸ್ ಮಾಡಬಹುದಾಗಿರುತ್ತೆ. ಈ ಮುಂಚೆ ಸಪರೇಟ್ ಆಗಿ ಮಾಡಬೇಕಾಗಿತ್ತು, ಬಟ್ ಒಂದರಲ್ಲೇ ಈಗ ಎಲ್ಲವನ್ನು ತಂದಿದ್ದಾರೆ. ಇನ್ನು TDS ಪ್ರಾಪರ್ಟಿ ಪರ್ಚೇಸ್ ಸಿಂಪ್ಲಿಫೈ ಮಾಡಿದ್ದಾರೆ. ಎಸ್ಪೆಷಲಿ NRI ಗಳಿಗೆ ಸಂಬಂಧಪಟ್ಟಂತೆ ಇದು ತುಂಬಾ ಕ್ರಿಟಿಕಲ್ ಇತ್ತು. ಮುಂಚೆ ಟ್ಯಾನ್ ಸಬ್ಮಿಟ್ ಮಾಡಬೇಕಾಗಿತ್ತು, ಈಗ ಓನ್ ಪಾನ್ ಅನ್ನ ಸಬ್ಮಿಟ್ ಮಾಡಿದ್ರೆ ಸಾಕು ಪ್ರಾಪರ್ಟಿ ಪರ್ಚೇಸ್ ಮಾಡ್ಲಿಕ್ಕೆ. ಇನ್ನು TCS ರಾಷನಲೈಸೇಷನ್. TCS ಅಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್. ಇಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ಓವರ್ಸೀಸ್ ಟೂರ್ ಪ್ಯಾಕೇಜಸ್ ಈ ಮುಂಚೆ 5% 20% ರೇಟ್ಸ್ ಇತ್ತು, ಅದನ್ನ ಫ್ಲಾಟ್ 2% ಮಾಡಿದ್ದಾರೆ. LRS ರಿಮಿಟೆನ್ಸಸ್, LRS ಅಂದ್ರೆ ಲಿಬರಲೈಸ್ಡ್ ರಿಮಿಟೆನ್ಸ್ ಸ್ಕೀಮ್, ಇಲ್ಲಿ 5% ಇತ್ತು, ಅದನ್ನ 2% ಮಾಡಿದ್ದಾರೆ. ನಂತರ ಆಲ್ಕೋಹಾಲಿಕ್ ಡ್ರಿಂಕ್ಸ್ 1% ಇದ್ದದನ್ನ 2% ಮಾಡಿದ್ದಾರೆ. ಈ ರೀತಿ TCS ಅಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ, ಅವು ಕೂಡ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಇನ್ನು ಮೋಟಾರ್ ಆಕ್ಸಿಡೆಂಟ್ ಕಾಂಪೆನ್ಸೇಷನ್ ಗೆ ಸಂಬಂಧಪಟ್ಟಂತೆ ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ಸ್ ಅಲ್ಲಿ ಟ್ರಿಬ್ಯುನಲ್ ಅವಾರ್ಡ್ಸ್ ಇಸ್ ಫುಲ್ಲಿ ಟ್ಯಾಕ್ಸ್ ಎಕ್ಸೆಂಪ್ಟ್ ವಿತ್ ನೋ TDS ಡಿಡಕ್ಟೆಡ್, ಸೊ ಯು ರಿಸೀವ್ ಎಂಟೈರ್ ಅಮೌಂಟ್. ಇಲ್ಲಿ ಯಾವುದೇ ರೀತಿ TDS ಇರೋದಿಲ್ಲ, ಅಂದ್ರೆ ಆಕ್ಸಿಡೆಂಟ್ ಕ್ಲೈಮ್ಸ್ ಗೆ ಸಂಬಂಧಪಟ್ಟಂತೆ ಆ ಒಂದು ಬದಲಾವಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ITR ಫೈಲಿಂಗ್ ಡೆಡ್ ಲೈನ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಎಸ್ಪೆಷಲಿ ಇದು ನಾನ್ ಆಡಿಟ್ ಟ್ಯಾಕ್ಸ್ ಪೇಯರ್ಸ್ ಗೆ ಇನ್ಕ್ಲೂಡಿಂಗ್ ಬಿಸಿನೆಸಸ್ ಅಂಡ್ ಟ್ರಸ್ಟ್. ದ ITR ಡೆಡ್ ಲೈನ್ ಇಸ್ ಎಕ್ಸ್ಟೆಂಡೆಡ್ ಟು 31st August. ಸೊ ಬಿಸ್ನೆಸಸ್ ಗಳಿಗೆ ಇದು ಆಗಸ್ಟ್ 31 ತನಕ ಇರುತ್ತೆ. ಬಟ್ ಸ್ಯಾಲರಿಡ್ ಇಂಡಿವಿಜುವಲ್ಸ್ ಗೆ ಆಸ್ ಯೂಶುವಲ್ ಜುಲೈ 31 ತನಕ ಇರುತ್ತೆ. 31 ಅಂದ್ರೆ ಜುಲೈ 31 ನೀವು ಟ್ಯಾಕ್ಸ್ ಫೈಲಿಂಗ್ ಅನ್ನ ಮಾಡಬೇಕಾಗುತ್ತೆ. ಇನ್ನು ಆಡಿಟ್ ಡೆಡ್ ಲೈನ್ಸ್ ಆಸ್ ಯೂಶುವಲ್ ಅಕ್ಟೋಬರ್ 31 ಇರುತ್ತೆ. ಇಲ್ಲಿ ಎಸ್ಪೆಷಲಿ ನಾನ್ ಆಡಿಟ್ ಟ್ಯಾಕ್ಸ್ ಪೇಯರ್ಸ್ ಹಾಗೂ ಬಿಸ್ನೆಸಸ್ ಗಳಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಆಗಸ್ಟ್ 31 ಕೂಡ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಯೂಶುವಲಿ ಜುಲೈ 31 ಇರ್ತಿತ್ತು, ಅದು ಕೂಡ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು ಕ್ರೆಡಿಟ್ ಕಾರ್ಡ್ ರೂಲ್ಸ್ ಅಲ್ಲಿ ಬದಲಾವಣೆಗಳಾಗ್ತಾ ಇದೆ. ಐ ವ್ಯಾಲ್ಯೂ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ವಿಲ್ ಬಿ ರಿಪೋರ್ಟೆಡ್ ಟು ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನೀವೇನಾದ್ರೂ ದೊಡ್ಡ ಮಟ್ಟದ ಅಮೌಂಟ್ ಖರ್ಚು ಮಾಡಿದಿರಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅಂದ್ರೆ ಅದನ್ನ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ರಿಪೋರ್ಟ್ ಮಾಡ್ತಾರೆ. ಅಂದ್ರೆ ಯಾರು ರಿಸೀವ್ ಮಾಡ್ತಾರೋ ಅವರು ರಿಪೋರ್ಟ್ ಮಾಡೋದು, ನೀವೇನಲ್ಲ, ನೀವು ಮಾಡಬೇಕಾಗಿಲ್ಲ, ಅವ್ರು ಮಾಡ್ತಾರೆ. ಜೊತೆಗೆ ಪಾನ್ ಕಾರ್ಡ್ ಅನ್ನು ಮ್ಯಾಂಡೇಟರಿ ಮಾಡಿದ್ದಾರೆ ಹೊಸ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ಸ್ ಗೆ. ಜೊತೆಗೆ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನ ಪಾನ್ ಅಪ್ಲಿಕೇಶನ್ಸ್ಗೂ ಕೂಡ ಅಡ್ರೆಸ್ ಪ್ರೂಫ್ ಆಗಿ ಬಳಸಬಹುದು, ಅದಕ್ಕೂ ಕೂಡ ಅವಕಾಶ ಸಿಗ್ತಾ ಇದೆ. ಈ ರೀತಿಯ ಬದಲಾವಣೆಗಳು ಆಗ್ತಾ ಇದೆ ನಾಳೆಯಿಂದ. ಇನ್ನು SBI ಕಾರ್ಡ್ ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ. ರಿವಾರ್ಡ್ ಪಾಯಿಂಟ್ಸ್ ರಿಡೆಂಪ್ಷನ್ ಅಲ್ಲಿ ಬದಲಾವಣೆಗಳಾಗಿದೆ, ಅದು ಕೂಡ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ನಂತರ HDFC ಬ್ಯಾಂಕ್ ಕೂಡ ಚೇಂಜಸ್ ಅನ್ನ ಮಾಡಿದೆ. ನೋಡಬಹುದು, ಚೇಂಜಸ್ ಟು ಲೆಂಡಿಂಗ್ ರೇಟ್ಸ್, ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ಸ್, ATM ವಿತ್ಡ್ರಾಯಲ್ ರೂಲ್, ಲಾಕರ್ ಚಾರ್ಜಸ್, ಇಲ್ಲೆಲ್ಲಾನು ಕೂಡ ಬದಲಾವಣೆ ಮಾಡಿದೆ. ನೀವು ಕಂಪನಿಯ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾನೇ ಬದಲಾವಣೆಗಳಿರುತ್ತೆ. ಮೇ ಬಿ ನಿಮ್ಗೆ ಮೇಲ್ ಅಥವಾ ಮೆಸೇಜ್ ಕೂಡ ಬಂದಿರಬಹುದು ಈಗಾಗಲೇ ಯಾವ್ದೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತ. ಇನ್ನು ಫಾಸ್ಟ್ ಟ್ಯಾಗ್ ಆನ್ಯುಯಲ್ ಪಾಸ್ ಫೀ ಹೈಕ್ ಆಗ್ತಾ ಇದೆ ನಾಳೆಯಿಂದ. 3,000 ಇತ್ತು, 3,075 ಆಗ್ತಿದೆ, 75 ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ. ಇನ್ನು ರೂಪೇ ಡೆಬಿಟ್ ಕಾರ್ಡ್ ಲೋನ್ ರೂಲ್ಸ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಎಷ್ಟು ದಿನ ಕಾರ್ಡ್ ಇದ್ರೆ ಸಾಕು ಲೋನ್ ಆಕ್ಸೆಸ್ ಸಿಗ್ತಾ ಇತ್ತು, ಬಟ್ ಈಗ ಅದರ ಬಳಕೆ ಮೇಲೆ ಈ ಆಕ್ಸೆಸ್ ಅನ್ನ ಕೊಡ್ತಿದ್ದಾರೆ. ನೋಡಬಹುದು,
ಲೋನ್ access will continue but will be strictly spend based starting April 1st 2026. ಸೊ ಸ್ಪೆಂಡ್ ಎಷ್ಟು ಮಾಡಿದ್ದಾರೆ ಕಾರ್ಡ್ ಅಲ್ಲಿ ಅದ್ರ ಮೇಲೆ ಇರುತ್ತೆ ಫಾರ್ ಸೆಲೆಕ್ಟ್ ಡೆಬಿಟ್ ಕಾರ್ಡ್ಸ್. ಸೊ ಯಾವ ಕಸ್ಟಮರ್ ಸ್ಪೆಂಡಿಂಗ್ ನೀಡ್ಸ್ ಕ್ರೈಟೀರಿಯಾ ಏನಿದೆ ಅದನ್ನ ಫುಲ್ಫಿಲ್ ಮಾಡಿರ್ತಾರೋ ಅವರಿಗೆ ಮಾತ್ರ ಲೋನ್ access ಸಿಗುತ್ತೆ. ಏನೋ ಎಟಿಎಂ ಚೇಂಜಸ್ ಕೂಡ ಇದೆ. ಹಲವಾರು ಬ್ಯಾಂಕ್ಗಳು HDFC, PNB, ಬಂಧನ್ ಬ್ಯಾಂಕ್ ಹಲವಾರು ಮೋಡಿಫಿಕೇಶನ್ಸ್ ಅನ್ನ ಮಾಡಿದೆ. ವಿಡ್ರಾಯಲ್ ಪಾಲಿಸೀಸ್ ಅಲ್ಲಿ ಫೀಸ್ ಅಂಡ್ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ದಾರೆ. ಈ ಎಲ್ಲ ಚೇಂಜಸ್ ಕೂಡ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಒಂದ್ಸಲ ನೋಡ್ಕೊಂಡು ಬಳಕೆ ಮಾಡಿ. ಇನ್ನು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೂಡ ಜಾರಿಗೆ ಬರ್ತಾ ಇದೆ. ಎಷ್ಟು ದಿನ OTP ಹಾಕಿದ್ರೆ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು, ಬಟ್ ಇನ್ನು ಮುಂದೆ ಕೆಲವಕ್ಕೆ, ಎಲ್ಲದಕ್ಕೂ ಅಲ್ಲ, ಕೆಲವು ಡಿಜಿಟಲ್ ಟ್ರಾನ್ಸಾಕ್ಷನ್ ಗಳಿಗೆ ಪಾಸ್ವರ್ಡ್ ಕೂಡ ಹಾಕಬೇಕಾಗುತ್ತೆ OTP ಜೊತೆಗೆ. ಆ ಹೊಸ ರೂಲ್ಸ್ ಕೂಡ ಜಾರಿಗೆ ಬರ್ತಾ ಇದೆ. ಈ ಎಲ್ಲ ರೂಲ್ಸ್ ಗಳು ಏಪ್ರಿಲ್ 1 ಅಂದ್ರೆ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಆ ರೂಲ್ಸ್ ಗಳಿಗೆ ತಕ್ಕಂತೆ ನೀವು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೂಲ್ಸ್ ನ ಅರಿವು ಎಲ್ರಿಗೂ ಇರಬೇಕಾಗುತ್ತೆ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.